ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನ ತಿದ್ದುಪಡಿ ಮಾಡಿ ಹೆಸರನ್ನ ಬದಲಾವಣೆ ಮಾಡಿರುವುದು ಘೋರ ಅಪರಾಧ ಎಂದು ಮಾಜಿ ಸಚಿವ ಬಿಎಂ ರಮನಾಥ ರೈ ಹೇಳಿದ್ದಾರೆ. ಇದನ್ನು ಕಾಂಗ್ರೆಸ್ ತೀವ್ರವಾಗಿ ವಿರೋಧಿಸುತ್ತದೆ ಎಂದವರು ಮಂಗಳೂರಿನಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೇಂದ್ರ ಸರ್ಕಾರದ ಈ ನಡೆಯನ್ನು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಖಂಡಿಸುತ್ತೆ. ಈ ಹಿಂದೆ ಯೋಜನೆ ಮಂಡಿಸಲಾದ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಟೀಕೆ ಮಾಡಿದ್ವು. ಭ್ರಷ್ಟಾಚಾರ ಕಾರ್ಯಕ್ರಮ ಎಂದು ಹೇಳಿದವು. ಮಹಾತ್ಮ ಗಾಂಧಿ ಹೆಸರಿನಲ್ಲಿ ಜಾರಿಗೆ ಬಂದಿದ್ದ ಈ ಯೋಜನೆಯಿಂದ ಸಮಾಜದ ಬಡ ರೈತ ಕಾರ್ಮಿಕ ವರ್ಗಕ್ಕೆ ಅನುಕೂಲವಾಗಿದೆ. ಇದೀಗ ಮಹಾತ್ಮ ಗಾಂಧಿ ಹೆಸರನ್ನ ಕೈಬಿಡುವ ಮೂಲಕ ಅವಮಾನ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಈಗಾಗಲೇ ಮಹಾತ್ಮ ಗಾಂಧಿ ವಿರುದ್ಧ ಸಂಘ ಪರಿವಾರದ ಶಕ್ತಿಗಳಿಂದ ನಡೆಯುತ್ತಿರುವ ಅವಹೇಳನದ ಮುಂದಿನ ಭಾಗ ಇದಾಗಿದೆ. ಹಿಂದೆ ಈ ಯೋಜನೆಯಡಿ ವೇತನವನ್ನ ಕೇಂದ್ರ ಸರ್ಕಾರದಿಂದ ಪಾವತಿಸಲಾಗುತ್ತಿತ್ತು. ಈಗ ಕೇಂದ್ರ ಶೇಕಡ 60, ರಾಜ್ಯ ಶೇಕಡ 40 ಪಾಲು ಎಂದು ಹೇಳಿರುವುದು ಈ ಯೋಜನೆಯ ಗಾಂಧೀಜಿ ಹೆಸರು ಬದಲಾವಣೆಯ ಜೊತೆಗೆ ಯೋಜನೆಯನ್ನ ದುರ್ಬಲಗೊಳಿಸುವ ಯತ್ನವೂ ಆಗಿದೆ. ಗಾಂಧೀಜಿ ಬಗೆಗಿನ ಬಿಜೆಪಿ ಧೋರಣೆ ಏನೆಂಬುದು ಇದರಿಂದ ಸ್ಪಷ್ಟವಾಗಿದೆ ಎಂದು ರೈ ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಅಶ್ರಫ್ ಕೆಇ, ಬ್ಲಾಕ್ ಅಧ್ಯಕ್ಷರಾದ ಬಿಎಲ್ ಪದ್ಮನಾಭ ಕೋಟ್ಯಾನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದು ಒಂದು ಬಹಳ ಮಹತ್ವ ಕೊಡುವ ಇದಕ್ಕೆ. ಗಾಂಧೀಜಿಯವರು ನಮಗೆ ಒಂದು ಆದರ್ಶ ವ್ಯಕ್ತಿ, ರಾಷ್ಟ್ರಪಿತ ಅಂತ. ಕೆಲವರು ರಾಷ್ಟ್ರಪಿತ ಹೇಳಲಿಕ್ಕೂ ಹಿಂಜರಿತಕ್ಕಂಥ ಜನ ಇದ್ದಾರೆ, ತಮಾಷೆ ಮಾಡ್ತಕ್ಕಂಥವ್ರಿದ್ದಾರೆ. ಇವತ್ತು ಪ್ರಪಂಚ ಅವರಿಗೆ ದೊಡ್ಡ ಗೌರವವನ್ನು ಕೊಡ್ತಾರೆ. ಪ್ರಪಂಚ ಇದೇ ರೀತಿಯಲ್ಲಿ ಹೋದರೆ ನಮ್ಮ ನೋಟಲ್ಲಿ ಮಹಾತ್ಮ ಗಾಂಧಿ ಹೆಸರನ್ನು ಅಳಿಸ್ತಕ್ಕಂಥ ಕಾಲ ಬರಲಿಕ್ಕೆ ದೂರ ಇಲ್ಲ ಅಂತ ಹೇಳ್ತಕ್ಕಂಥ ಮಾತನ್ನು ತಾವು ಅರ್ಥ ಮಾಡಬೇಕಾಗಿದೆ. ಮಾಧ್ಯಮದ ಸ್ನೇಹಿತರಲ್ಲಿ ನಾನು ಹೇಳ್ತಕ್ಕಂಥ, ಗಾಂಧೀಜಿ ಸಣ್ಣ ಜನ ಅಲ್ಲ. ಗಾಂಧೀಜಿ ಅವರ ಹೆಸರನ್ನು ಬದಲಾಯಿಸ್ತಕ್ಕಂಥದ್ದು ಅಪ್ರತಿಮವಾದಂಥ ಒಂದು ಘೋರ ಅಪರಾಧ ಇದು. ಗಾಂಧೀಜಿಯವರು ನಮಗೆ ಖಂಡಿತವಾಗಿ ರಾಷ್ಟ್ರಪಿತ. ಅಹಿಂಸಾ ಚಳವಳಿಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಅವರ ಮಾಡಿದ ತ್ಯಾಗವನ್ನು ಪ್ರಪಂಚ ಮೆಚ್ಚುತ್ತದೆ. ಪ್ರಪಂಚ, ಭಾರತ ಮಾತ್ರ ಅಲ್ಲ, 80 ದೇಶಗಳು ಅವರ ಪ್ರತಿಭೆಯನ್ನು ಇಟ್ಟಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇವತ್ತು ಇವರು ಅವರ ಪುತ್ಥಳಿಯನ್ನು ಮಾಡಿ ಅನೇಕ ಪ್ರದರ್ಶನ ಮಾಡ್ತಾರೆ, ಗೋಡ್ಸೆಯನ್ನ ವೈಭವೀಕರಿಸ್ತಾರೆ. ಮತ್ತೆ ಹೇಳ್ತಾರೆ ನಾವು ಗಾಂಧಿ ಹೆಸರನ್ನು ಗಟ್ಟಿ ಮಾಡುವಂಥ ದೃಷ್ಟಿ ಅಂತ ಹೇಳ್ತಾರೆ. ಇದು ಒಂದು ಏನು ಹಿಪೋಕ್ರಸಿ, ಇವರು ತೋರಿಕೆಯ ಒಂದು ಪ್ರದರ್ಶನ ಮಾಡ್ತಕ್ಕಂಥ ಬಿಟ್ರೆ ಇವರು ದೇಶಕ್ಕಾಗಿ ಪ್ರಾಣ ಕೊಟ್ಟಿರ್ತಕ್ಕಂಥ ಎಲ್ಲರ ಮೇಲೆಯೂ ಇವರಿಗೆ ಗೌರವ ಇಲ್ಲ.